ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಪ್ರಚಲಿತ ಸಮಾಚಾರದ ಕುರಿತು ಮಾತಾಡಕ್ಕೆ ಬಂದಿದ್ದೀನಿ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂತಹ ಒಂದು ಯುವಜನತೆಯ ಒಳಗೊಂಡಂಥ ಒಂದು ಹೊಸ ಸಂಘಟನೆ, ಅದೇನೋ ಒಂಥರ ಆರ್ಗನೈಸ್ಡ್ ಸ್ಟ್ರಕ್ಚರ್ ಆಗಿರುವಂಥದ್ದೇನಲ್ಲ, ಒಂದೊಂಥರ ಅನ್ಆರ್ಗನೈಸ್ಡ್ ಆಗಿರುವಂಥ ಸಂಘಟನೆ. ಅದೆಲ್ಲ ನಿಮ್ಗೆ ಗೊತ್ತಿದೆ. CJP ಅಂದರೆ ಏನು ಅಂತೇಳಿ ಗೊತ್ತಿದೆ. ಅದ್ರ ಬಗ್ಗೆ ನಾನು ಇವರೊಳಗೆ ಹೋಗೋದಿಲ್ಲ. ವಿಷಯ ಏನು ಅಂತಂದರೆ, ಒಂದು ಜನ್ಜಿ ಅಂತ ಏನು ಕರಿತಾ ಇದೀವಿ, ಒಂದು 20ರಿಂದ 29 30 ವರ್ಷದ ವಯಸ್ಸಿನೊಳಗಿನ ಯುವಜನತೆ ಒಂದಾಗಿ ಧರ್ಮೇಂದ್ರ ಪ್ರಧಾನ್ ಕೇಂದ್ರ ಶಿಕ್ಷಣ ಮಂತ್ರಿ ಇದ್ದಾರೆ, ಅವರ ರಾಜೀನಾಮೆಯನ್ನು ಒತ್ತಾಯಿಸ್ತಾ ಇದ್ದಾರೆ, ನಿರಂತರವೇ ಒತ್ತಾಯಿಸ್ತಾ ಇದ್ದಾರೆ. ಇದು ಒಂದು ಅವ್ರ ಬಗ್ಗೆ ಎಲ್ಲರೂ ಯಾಕೆ ಭರವಸೆ ಇಡ್ತಾ ಇದ್ದಾರೆ ಅಂದರೆ, ಇದು ಹಿಟ್ ಆ್ಯಂಡ್ ರನ್ ಕೇಸ್ ಥರ ಎಲ್ಲ. ಯಾವಾಗೋ 2 ತಿಂಗಳಿಂದ ಶುರು ಮಾಡಿದ್ರು, ನಂತರ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಪ್ರತಿಭಟನೆ ಮುಂದುವರಿಸ್ತಾ ಇದ್ದಾರೆ, ಉಪವಾಸ ಮುಷ್ಕರ ಮೂಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಅದಕ್ಕೆ ಕೈ ಜೋಡಿಸಿದ್ದಾರೆ. ಅದರಲ್ಲೂ ಎಡಪಂಥೀಯ ವಿದ್ಯಾರ್ಥಿ ಸಂಘಟನೆಗಳು ಸಹ ಅವ್ರ ಜೊತೆಗೆ ಸೇರಿಕೊಂಡಿದ್ದಾರೆ ಮತ್ತು ಅದಕ್ಕೊಂದು ಹೊಸ ರೀತಿಯ ಒಂದು ಸೈದ್ಧಾಂತಿಕ ಬೆಂಬಲ ಕೂಡ ಕೊಡ್ತಾ ಇದ್ದಾರೆ. ಅದರ ಮುಖ್ಯ ಬೇಡಿಕೆ ಆಗಿರುವಂಥದ್ದು ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಡೀ ಪರೀಕ್ಷಾ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಅವರು ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ಇದರ ಒಂದು ಆಶಾದಾಯಕ ಬೆಳವಣಿಗೆ ಏನಂತಂದರೆ, ಯುವಜನತೆ, ನಾವೇನು ಇದುವರೆಗೆ ಮಾತಾಡ್ತಾ ಇದ್ದೀವಿ, ಯುವಜನತೆ ಬೀದಿಗೆ ಬಂದಿದ್ದಾರೆ. ತಮ್ಮ ಇದರಲ್ಲಿ ಮಿಡ್ಲ್ ಕ್ಲಾಸ್ನವ್ರು ಇದ್ದಾರೆ ಅಥವಾ ಅವರು ಇವರಂತೆ ಚರ್ಚೆ ಆಮೇಲೆ ಮಾಡೋಣ, ಅದು ನಿಜ, ಅದು ಚರ್ಚೆ ಐಡಿಯಾಲಜಿಕಲ್ ಇಲ್ಲ, ಎಲ್ಲ ಚರ್ಚೆ ಮಾಡೋಣ. ಬಟ್ ಒಂದು ಯುವಜನತೆ ಮಾತನಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಆಗೋದಿಲ್ಲ. ಇವರಿಗೆ ಬೆಂಬಲಿಸ್ಬಿಟ್ಟು ವಾಂಗ್ಚುಕ್ ಅವರು ಏನು ಇತ್ತೀಚೆಗೆಲ್ಲ ಲಡಖ್ಗೆ ಸಂಬಂಧಪಟ್ಟಂತೆ ಹೋರಾಟದಲ್ಲಿದ್ದರು, ಗೊಂದಲಕ್ಕೊಳಗಾಗಿದ್ರು, ಅವರು ಇವ್ರನ್ನ ಬೆಂಬಲಿಸ್ಬಿಟ್ಟು ಉಪವಾಸ ಮುಷ್ಕರ ಮಾಡ್ತಾ ಇದ್ದಾರೆ. ಈ ಉಪವಾಸ ಮುಷ್ಕರ 16ನೇ ದಿನಕ್ಕೆ ಕಾಲಿಟ್ಟಿದೆ. ಅವರ ಆರೋಗ್ಯ ಕೂಡ ಬಿಗಡಾಯಿಸ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಎಂದಿನಂತೆ ಒಂದೊಂದು ಫ್ಯಾಸಿಸ್ಟ್ ಸರ್ಕಾರ, ಅದು ಚುನಾಯಿತ ಸರ್ವಾಧಿಕಾರಿ ಅಂತ ಕರಿತಾ ಇದ್ದೀವಲ್ಲ, ಅವ್ರು ಯಾವುದಕ್ಕೂ ಒಪ್ಪೋದಿಲ್ಲ. ಅವ್ರಿಗೆ ಅವರ ಒಂದು ಒಳಗಿನ ಕ್ರೌರ್ಯ ಯಾವ ಮಟ್ಟದಲ್ಲಿ ಇದೆ ಅಂತಂದರೆ, ಒಂದು ವಾರದ 10 ದಿವಸದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರನ್ನ ಬೆಂಬಲಿಸ್ಬಿಟ್ಟು ಅವ್ರನ್ನ ಹೊಗಳಿ ಒಂದು ಪೋಸ್ಟ್ ಹಾಕಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಈ ಥರದ ಒಂದು ಘಟನೆ, ಈ ಥರದ ವಿದ್ಯಮಾನಗಳು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ವಾಂಗ್ಚುಕ್ ಅವರು ಉಪವಾಸ ಮುಷ್ಕರ ಮಾಡ್ತಾ ಇದ್ದಾರೆ. ಮತ್ತು ಮೊನ್ನೆ ಕಳೆದ ಒಂದು 4 ದಿವಸದಿಂದ ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ಸಂಘಟನೆಗಳೇ ಇದನ್ನು ನೀಟ್ ಹಗರಣ ಕುರಿತಂತೆ ಮತ್ತು ಧರ್ಮೇಂದ್ರ ಪ್ರಧಾನ್ ಕುರಿತಂತೆ ಒಂದು ಪ್ರತಿಭಟನಾ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದಾರೆ. ಅಂದರೆ ಬಿಡಿಯಾಗಿ ಯುವಜನತೆ ಮತ್ತೆ ಎಲ್ಲೋ ಒಂದು ಕಡೆಗೆ ಬರ್ತಾ ಇದ್ದಾರೆ. ಅದು ಅಭೂತಪೂರ್ವವಾಗಿ ಏನು ಬರ್ತಾ ಇಲ್ಲ, ಸಂಘಟಿತರಾಗಿ ಬರ್ತಾ ಇಲ್ಲ, ಅಥವಾ ಒಂದು ಅಲೆಯ ರೂಪದಲ್ಲಿ ಏನು ಬರ್ತಾ ಇಲ್ಲ, ಅದೆಲ್ಲ ನಿಜ. ಆದರೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಒಂದು ಪ್ರತಿಭಟನೆಯನ್ನು ತೋರಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಯುವಜನತೆಯ ಇಂದಿನ ಒಂದು ಸಮಗ್ರವಾಗಿ ನೋಡೋದಾದರೆ, ಯುವಜನತೆಯ ಒಂದು ಸಮಗ್ರ ಸ್ಥಿತಿಗತಿ ಹೇಗಿದೆ ಎನ್ನುವುದನ್ನು ನೋಡೋದಾದರೆ, ಅದಕ್ಕೊಂದು ದತ್ತಾಂಶವನ್ನು ಮೂಲಕನೇ ಮಾತಾಡಬೇಕಾಗಿರುವಂಥ ಸಂದರ್ಭದಲ್ಲಿ ನಾವಿರೋದ್ರಿಂದ 9 ಜುಲೈ 2026ರಂದು ದ ಹಿಂದೂ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು. ಫ್ಯೂಚರ್ ಆಫ್ ಇಂಡಿಯಾ ಫೌಂಡೇಶನ್ ಎನ್ನುವಂಥ ಸಂಸ್ಥೆ ಮತ್ತು ಒಂದು ಸರ್ಕಾರದ ದಾಖಲೆಗಳನ್ನು ಇಟ್ಕೊಂಡ್ಬಿಟ್ಟು ಒಂದು ಯುವಜನತೆಯ ಬಗ್ಗೆ ಒಂದು ವರದಿಯನ್ನು ಪ್ರಕಟ ಮಾಡಿದ್ರು ಅದು ಹಿಂದೂ ಪತ್ರಿಕೆಯಲ್ಲಿ. ಅದರ ಪ್ರಕಾರ 23% ಯುವಜನತೆ ಏನಿದೆ, 35 ವರ್ಷಗಳಿಗಿಂತಲೂ ಕಡಿಮೆ ಇರುವಂತಹ 23% ಪ್ರಮಾಣದ ಯುವಜನತೆ ಶಿಕ್ಷಣದಲ್ಲಿಯೂ ಇಲ್ಲ, ಉದ್ಯೋಗದಲ್ಲಿ ಇಲ್ಲುವಂಥ ಒಂದು ಆಘಾತಕಾರಿಯಾದಂಥ ವರದಿಯನ್ನು ಪ್ರಕಟ ಮಾಡಿದೆ. ಇದು ಬಹಳ ಆಘಾತಕಾರಿಯಾಗಿರುವಂಥದ್ದು. ಯಾಕಂದರೆ ಯುವಜನತೆ ದೇಶದ ಭವಿಷ್ಯ ರೂಪಿಸ್ತಾರೆ ಮತ್ತು ಒಂದು ದೇಶದ ಒಂದು ನೆರೇಷನ್ ಸೆಟ್ ಮಾಡ್ತಾರೆ. ಯಾಕಂದರೆ ಅವರೇ ಭಾರತದ ಭವಿಷ್ಯ ರೂಪಿಸುವಂಥವ್ರು ಅನ್ನೋದನ್ನು ನಾವು ಮಾತಾಡ್ತಾ ಇದ್ದೀವಿ. ಆದರೆ ಅವರಲ್ಲಿ 35 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನವರು ಇರುವಂಥವ್ರು 35% ಪ್ರಮಾಣದ ಜನಸಂಖ್ಯೆ ಯುವಜನತೆ ಶಿಕ್ಷಣದಲ್ಲಿ ಇಲ್ಲೇ ಉದ್ಯೋಗದಲ್ಲಿ ಇರುವಂಥ ಒಂದು ಆಘಾತಕಾರಿಯಾದಂಥ ಅಂಶವನ್ನು ಅದರಲ್ಲಿ ಪ್ರಕಟ ಆಗಿದೆ. ಇದು ಯಾಕೆ ಆಘಾತಕಾರಿ ಅಂತಂದರೆ, ಅವ್ರು ಎಲ್ಲಿದ್ದಾರೆ ಆಗಿದ್ರೆ? ಶಿಕ್ಷಣದಲ್ಲಾದ್ರೂ ಇರಬೇಕಾಗಿತ್ತು, ಶಿಕ್ಷಣದಲ್ಲಿ ಇಲ್ಲ, ಉದ್ಯೋಗದಲ್ಲಿ ಇಲ್ಲ ಅಂತಂದರೆ ಅವ್ರು ಎಲ್ಲಿದ್ದಾರೆ? ಅವರು BJP ಅಂತಹ ಸಂಘ ಪರಿವಾರದ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೋ, ಅಥವಾ ದ್ವೇಷ ಬಿತ್ತುವಂತಹ ಒಂದು ಅಜೆಂಡಾ ಇದೆಯಲ್ಲ, ಸಮಾಜದಲ್ಲಿ ಧರ್ಮಗಳ ನಡುವೆ ಮತ್ತು ಧರ್ಮದ ನಡುವೆ ದ್ವೇಷ ಬಿತ್ತುವಂಥ ಕಾರ್ಯದಲ್ಲಿ ಕಾಲಾಳುಗಳಾಗಿ ಬಳಕೆ ಆಗ್ತಾ ಇದ್ದಾರೋ, ಅಥವಾ ಆಹಾರದ ನೆಪದಲ್ಲಿ ಗೋರಕ್ಷಕರ ನೆಪದಲ್ಲಿ ಹಲ್ಲೆ ಕೊಲೆಗಳನ್ನು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಏನಾದರೂ ಇದ್ದಾರೋ, ಅಥವಾ ಇನ್ನೆಲ್ಲಿದ್ದಾರೆ, ಮಾಲ್ಗಳಿದ್ರೆ ಉದ್ಯೋಗಸ್ಥರಾಗಿ ಪರಿಗಣಿಸಲ್ಪಡ್ತಾರೆ. ಹೀಗಾಗಿ ಈ 23% ಜನಸಂಖ್ಯೆ ಏನು ಉದ್ಯೋಗದಲ್ಲೂ ಇಲ್ಲ, ಶಿಕ್ಷಣದಲ್ಲಿ ಇರುವಂಥ ಒಂದು ವರದಿ ಬಂದಿದೆ. ಇದು ಆಘಾತಕಾರಿಯಾಗಿರುವಂಥದ್ದು. ಮತ್ತು ಯುವಜನತೆ ಬಗ್ಗೆ ನಾವು ಆಸಕ್ತಿ ವಹಿಸ್ಬಿಟ್ಟು ಅವರನ್ನು ನಾವು ಹುಡುಕ್ಬೇಕಾಗತ್ತೆ, ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಒಂದು ವರದಿ. ಇದ್ರ ಬಗ್ಗೆ ನಾವು ಅತ್ಯಂತ ಕಾಳಜಿಯಾಗಿ
ಚರ್ಚೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಇನ್ನು ಎರಡನೇದು 2025ರ ಅಂಕಿಅಂಶ ದತ್ತಾಂಶದ ಪ್ರಕಾರ ಮತ್ತು ಆ ವರದಿಯಲ್ಲಿ ಪ್ರಕಟವಾಗಿರೋ ಪ್ರಕಾರ ರಾಜ್ಯದಲ್ಲಿ 8.6% ನಿರುದ್ಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. 8.6% ನಿರುದ್ಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಆಘಾತಕಾರಿ ಆಗಿರುತ್ತೆ. ಯಾಕಂದ್ರೆ ರಾಜ್ಯದ ಜನಸಂಖ್ಯೆ 6 ಕೋಟಿ ಅಥವಾ 6.5 ಕೋಟಿ ಅಂತ ಏನು ಹೇಳ್ತಾ ಇದೀವಿ, ಅದರ 8.6% ಆಫ್ ಅಂತಂದರೆ ಅದು ಏನು ಕಡಿಮೆ ಮೊತ್ತ ಅಲ್ವೇ ಅಲ್ಲ ಅಂತ ಹೇಳಬೇಕಾಗತ್ತೆ. ಅಷ್ಟು ಪರ್ಸೆಂಟೇಜ್ ನಿರುದ್ಯೋಗ ಇರುವಂಥದ್ದು ಕೂಡ ಸ್ವಲ್ಪ ಆತಂಕಕಾರಿ ಸಂಗತಿ ಆಗಿದೆ. ಮತ್ತು 42% ಉದ್ಯೋಗದಲ್ಲಿದೆ ಅಂತ ವರದಿಯಾಗಿದೆ. 42% ಉದ್ಯೋಗದಲ್ಲಿದ್ದಾರೆ. ಈ 42% ಏನು ಉದ್ಯೋಗದಲ್ಲಿದ್ದಾರೆ, ಅದರಲ್ಲಿ ಯುವಜನತೆ 45% ಇದ್ದಾರೆ. ಉದ್ಯೋಗದಲ್ಲಿರುವಂಥ 42%ಅಲ್ಲಿ 45% ಯುವಜನತೆ ಅಂತ ಹೇಳ್ತಾರೆ. ಅಂದರೆ ಮಿಕ್ಕ 55% ಯುವಜನತೆ ಅಲ್ದಿರೋ ಅಂದರೆ ಮಧ್ಯವಯಸ್ಕರು ಮತ್ತು ವಯಸ್ಕರಂತ ನಾವು ಹೇಳಬೇಕಾಗತ್ತೆ. ಯುವಜನತೆ ಅಂತ ನಾವು ಪರಿಗಣಿಸೋದಾದ್ರೆ ಒಂದು 30 ವರ್ಷದ ಒಳಗಿನವರು ಅಥವಾ 35 ವರ್ಷದ ಒಳಗಿನವರು 45% ಇದ್ದಾರೆ. 35 ವರ್ಷದ ಮೇಲ್ಪಟ್ಟು 65 ವರ್ಷದವರೆಗೆ ಇದ್ದಾರೆ ಮಧ್ಯವಯಸ್ಕರು ಮತ್ತು ವಯಸ್ಕರೇನಿದ್ದಾರೆ ಅವರು 56% ಉದ್ಯೋಗದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉದ್ಯೋಗದಲ್ಲಿರುವಂಥ 42% ಅಲ್ಲಿ 89% ಅನೌಪಚಾರಿಕ ವಲಯ ಇದೆ. ಇದು 89% ಅನೌಪಚಾರಿಕ ವಲಯ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇನ್ನು ಉಳಿದಂತೆ 35% ಶಿಕ್ಷಣ ಮತ್ತು ತರಬೇತಿಯಲ್ಲಿದ್ದಾರೆ. ವಿವಿಧ ರೀತಿಯಲ್ಲಿ ವ್ಯಾಸಂಗ ಮತ್ತು ತರಬೇತಿಯಲ್ಲಿದ್ದಾರೆ. ಮತ್ತು ವೇತನ ಏನು ಉದ್ಯೋಗದಲ್ಲಿದ್ದಾರೆ ಅಂತ ನಾವು ಹೇಳ್ತಾ 42% ಇದ್ದಾರಲ್ಲ, ಅದರಲ್ಲಿ 44% ಖಾಯಂ ಉದ್ಯೋಗದಲ್ಲಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಮಗೆ ಬಂದಿರೋ ಮತ್ತೊಂದು ಮಾಹಿತಿಯ ಪ್ರಕಾರ 81% ಅನೌಪಚಾರಿಕ ವಲಯದಲ್ಲಿದ್ದಾರೆ. ಹೀಗಾಗಿ ಇದು ಸ್ವಲ್ಪ ಮತ್ತೊಮ್ಮೆ ಚರ್ಚೆ ಮಾಡಬೇಕಾಗತ್ತೆ. ಮತ್ತು ವೇತನ ಉದ್ಯೋಗದಲ್ಲಿರುವಂತಹ ವೇತನವನ್ನು ಸರಾಸರಿ ಮಾತಾಡೋದಾದರೆ ಉತ್ಪಾದನೆಯಲ್ಲಿರುವಂಥ ಸರಾಸರಿ ವೇತನ 8,741 ಮತ್ತು ಸೇವಾ ವಲಯದಲ್ಲಿರುವಂಥ ಸರಾಸರಿ ವೇತನ 16,997 ರೂಪಾಯಿಗಳು ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಮತ್ತು ಕೃಷಿ ಮತ್ತು ಕುಟುಂಬ ಒಡೆತನದ ಉದ್ಯಮಗಳು ಅಂತ ಏನಿದೆ ಅಂದರೆ ಕೃಷಿ ವಲಯದಲ್ಲಿರುವಂಥದ್ದು ಮತ್ತು ಕುಟುಂಬ ಒಡೆತನ ಅಂತಂದರೆ ದೊಡ್ಡ ಉದ್ಯಮವಲ್ಲ, ಸಣ್ಣ ಅತಿ ಸಣ್ಣ ಉದ್ಯಮಗಳು ಇರ್ತವೆ, ಅಥವಾ ಯಾವುದಾದ್ರೂ ಕುಟುಂಬ ಒಡೆತನ ಅಂತ ಇರುವಂಥ ಅಥವಾ ಕುಲಕಸುಬಾಗಿರುವಂಥದ್ದು ಈ ಥರದ ಉದ್ಯೋಗದ ಮೇಲೆ ಅವಲಂಬಿತವಾಗಿರುವಂಥವರು 24% ಮಹಿಳೆಯರಿದ್ದಾರೆ, 17% ಪುರುಷರಿದ್ದಾರೆ. ಇವರಿಗೆ ವೇತನ ಸಿಗ್ತಾ ಇಲ್ಲ. ಏನು 24% ಮಹಿಳೆಯರು ಮತ್ತು 17% ಪುರುಷರೇನಿದ್ದಾರೆ ಅಂದರೆ ಕೃಷಿ ವಲಯದ ಮೇಲೆ ಮತ್ತು ಅತಿ ಸಣ್ಣ ಕುಟುಂಬ ಒಡೆತನದ ಕುಲಕಸುಬುಗಳ ಆಧಾರಿತ ಕುಟುಂಬ ಒಡೆತನದ ಉದ್ಯೋಗದ ಮೇಲೆ ಅವಲಂಬಿತರಾಗಿರುವಂಥ 24% ಮಹಿಳೆಯರು, 17% ಪುರುಷರೇನಿದ್ದಾರೆ ಅವರಿಗೆ ವೇತನ ಇಲ್ಲ. ಅವರು ವೇತನ ರಹಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ವಿತೌಟ್ ವೇಜಸ್, 0 ವೇಜಸ್, ವೇತನ ರಹಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಕೃಷಿ ವಲಯದಲ್ಲಿ ಅವಲಂಬಿತರಾಗಿ 34% ಮಹಿಳೆಯರಿದ್ದಾರೆ ಮತ್ತು 23% ಪುರುಷರಿದ್ದಾರೆ. ಮತ್ತು 37% ಮಹಿಳೆಯರು ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ 37% ಮಹಿಳೆಯರ ಪೈಕಿ ಬಹುತೇಕರು ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು 2023-24ರ ವರದಿಯ ಪ್ರಕಾರ 13.33 ಲಕ್ಷ ಉದ್ಯೋಗಸ್ಥರು ನೋಂದಣಿ ಆಗಿರುವಂಥವ್ರ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು. ನೋಂದಣಿಯಾಗಿರುವಂಥ ಫ್ಯಾಕ್ಟ್ರಿಗಳು 14.984 14,984 ನೋಂದಣಿಯಾಗಿರುವಂಥ ಫ್ಯಾಕ್ಟ್ರಿಗಳು ಇದ್ದಾವೆ. ಈ 14,984 ನೋಂದಣಿಯಾದಂಥ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರು ನೋಂದಾಯಿತ ಉದ್ಯೋಗಸ್ಥರು 12,33,000 12.33 ಲಕ್ಷ ಉದ್ಯೋಗಸ್ಥರು ಕೆಲಸ ಮಾಡ್ತಾ ಇದ್ದಾರೆ. ಇವರು ರಿಜಿಸ್ಟರ್ ಆಗಿರುವಂಥವ್ರು. ಇನ್ನು 39 ಲಕ್ಷದ ಫ್ಯಾಕ್ಟ್ರಿಗಳು ಅಥವಾ ಕೈಗಾರಿಕೆಗಳು ಉದ್ಯಮಗಳು ಯಾರೇನಿದೆ 39 ಲಕ್ಷ ಇದ್ದಾವೆ, ಅವ್ರು ನೋಂದಣಿ ಆಗಿಲ್ಲ. ಇವ್ರು ನೋಂದಣಿ ಆಗಿಲ್ಲ. ಇಂಥ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಲಕ್ಷಾಂತರ ಉದ್ಯೋಗಸ್ಥರಿದ್ದಾರೆ, ಅವರು ಕೂಡ ನೋಂದಣಿ ಆಗಿರುವುದಿಲ್ಲ. ಇದು ಕೂಡ ಆತಂಕಕಾರಿಯಾಗಿರುವಂತಂದ್ರೆ ನೋಂದಣಿಯಾಗದಂತಹ 39 ಲಕ್ಷ ಏನು ಕೈಗಾರಿಕೆಗಳಿದ್ದಾವೆ, ಸಣ್ಣ ಉದ್ಯಮಗಳು ಅಥವಾ ಬೇರೆ ಬೇರೆ ಉದ್ಯಮಗಳಿದ್ದಾವೆ, ಅಲ್ಲಿ ಕೆಲಸ ಮಾಡ್ತಿರುವಂತಹ ಉದ್ಯೋಗಗಳು ಕೂಡ ನೋಂದಣಿ ಆಗಿರೋದಿಲ್ಲ. ಇವರೆಲ್ಲರನ್ನು ನಾವು ಅನೌಪಚಾರಿಕ ಅಂತ ಕರಿಬೇಕಾಗುತ್ತೆ ಅಥವಾ ಅಸಂಘಟಿತ ವಲಯ ಅಂತ ಕರಿಬೇಕಾಗತ್ತೆ. ಈ ಅಸಂಘಟಿತ ವಲಯದಲ್ಲಿ, ಅನೌಪಚಾರಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ 59.9% ಉದ್ಯೋಗಸ್ಥರೇನಿದ್ದಾರೆ. ಇವರಿಗೆ ಸಾಮಾಜಿಕ ಭದ್ರತೆ ಇಲ್ಲ, ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ, ಪೆನ್ಷನ್ ಇಲ್ಲ, ಗ್ರಾಚ್ಯುಯಿಟಿ ಇಲ್ಲ, ಎ ಇಲ್ಲ, ಈ ಥರದ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಇವರು ವೇತನ ಮಾತ್ರ ಅವಲಂಬಿತರಾಗಿರ್ತಾರೆ. ಆದರೆ ಉದ್ಯೋಗ ಭದ್ರತೆ ಇಲ್ದಿರೋದ್ರಿಂದ ಈ ವೇತನ ಯಾವುದೇ ಕ್ಷಣದಲ್ಲಾದರೂ ಉದ್ಯೋಗವನ್ನು ಕಳೆದುಕೋಬೇಕಾಗ ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿದ್ದರೆ ಫೆಬ್ರವರಿಯಲ್ಲಿ ಉದ್ಯೋಗದಿಂದ ಅವರನ್ನು ಉದ್ಯೋಗದಿಂದ ತೆಗೆದು ಹಾಕಿರುವಂಥ ಸಾಧ್ಯತೆಗಳಿದ್ದಾವೆ. ಈ ಥರದ ಪರ್ಸೆಂಟೇಜು 59.9% ಸಾಮಾಜಿಕ ಭದ್ರತೆ ಇಲ್ಲದಂತಹ PF, ಪೆನ್ಷನ್ನು, ಗ್ರಾಚ್ಯುಯಿಟಿ ಇಲ್ಲದಂಥ ಉದ್ಯೋಗಸ್ಥರಿದ್ದಾರೆ. ಇದು ಕೂಡ ಅತ್ಯಂತ
ಕಾಳಜಿ, ಅತ್ಯಂತ ಆತಂಕಕಾರಿ ಆಗಿರುವಂಥದ್ದು. ಮತ್ತು ನಾವೇನು 45% 2013ರಲ್ಲಿ 40% ಉದ್ಯೋಗ ಇತ್ತು, 2025ರಲ್ಲಿ 45.6% ಉದ್ಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 15ರಿಂದ 29 ವಯಸ್ಸಿನವರು 15ರಿಂದ 25%, 45%, 15ರಿಂದ 29 ವಯಸ್ಸಿನವರು ಇದ್ದಾರೆ ಅಂತ ಕೂಡ ನಮಗೆ ಮಾಹಿತಿ ಬರ್ತಾ ಇದೆ. ಇದು ಒಂದು ಸ್ಥೂಲವಾಗಿ ನಮಗೆ ಬಂದಿರುವಂತಹ ಒಂದು ವರದಿಯನ್ನ, ದತ್ತಾಂಶವನ್ನು ಆಧರಿಸಿ ಮಾತಾಡೋದಾದ್ರೆ ಇದು ಅತ್ಯಂತ ಕಳವಳಕಾರಿಯಾದಂಥ ಸಂಗತಿಯಾಗಿದೆ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು ಈ ಕುರಿತು ತೀವ್ರವಾಗಿ ಈ ಕೂಡಲೇ ಗಮನ ಹರಿಸಬೇಕಾಗತ್ತೆ. ಅವರು ಬಹಳ ಅನೇಕ ರೀತಿ ಅವ್ರ ಮುಂದೆ ಒಂದು ಯೋಜನೆಗಳು ಇದಾವೆ, ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳ್ತಿದ್ರು. ಆದರೆ ಉದ್ಯೋಗ ಯೋಜನತೆಯನ್ನು ಅವರು ಉದ್ಯೋಗವನ್ನು ಕಲ್ಪಿಸದೆ ಹೋದ್ರೆ, ಶಿಕ್ಷಣವನ್ನು ಆಧರಿಸ್ಬಿಟ್ಟು ಉದ್ಯೋಗವನ್ನು ಶಿಕ್ಷಣ ಒಂದು ಕಡೆಗೆ ಬರ್ತಾ ಇದೆ. ಇವತ್ತು ಮತ್ತೊಂದು ಹೊಸ ವರದಿ ಬರೋದು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ರಾಷ್ಟ್ರ ಮಟ್ಟದಲ್ಲಿ 30% ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 27% ಇತ್ತು, ಈಗ 30% ಹೆಚ್ಚಳ ಆಗಿದೆ ಉನ್ನತ ಶಿಕ್ಷಣದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಹೆಚ್ಚಳ ಆಗಿರೋದು ನಿಜ, ಆದರೆ ಈ ಏನು ಶಿಕ್ಷಣ ಪಡೆದ್ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ, ಅವರಿಗೆ ಉದ್ಯೋಗ ಕಲ್ಪಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಉದ್ಯೋಗ ಮಾರುಕಟ್ಟೆ ಇಲ್ಲ, ಅದಕ್ಕೆ ಪೂರಕವಾದಂಥ ಉದ್ಯೋಗ ಮಾರುಕಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ನಮಗೆ ಸ್ಪಷ್ಟವಾಗ್ತಾ ಇದೆ. ಇಲ್ಲಿ 3 ತರಹದ ನಿರುದ್ಯೋಗಗಳು ಇದಾವೆ. ಒಂದು, ಉದ್ಯೋಗ ಓದಿರ್ತಾರೆ, ಅವ್ರು ಓದಿಗೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ. ಅಂದ್ರೆ ಅವ್ರು ಇಂಜಿನಿಯರಿಂಗ್ ಮಾಡಿರ್ತಾರೆ, ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತ ಉದ್ಯೋಗ ಸಿಗ್ತಾ ಇಲ್ಲ. ಅಥವಾ ಬೇರೆ ವಿಜ್ಞಾನಿ ಆಗ್ಬೇಕಂತ ಬಂದಿರ್ತಾರೆ, ಅವ್ರು ವಿಜ್ಞಾನಿ ಆಗುವಂಥ ಉದ್ಯೋಗ ಸಿಗ್ತಾ ಇಲ್ಲ. ಅನೇಕ ಇಂಜಿನಿಯರ್ಗಳು ಇವತ್ತು ಕ್ಯಾಬ್ ಓಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ, ಅಥವಾ ಜೊಮೊಟೋದ ಅಥವಾ ಅಮೆಜಾನಲ್ಲಿ ಒಂದು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೀಗಾಗಿ ಶಿಕ್ಷಣ ಗ್ರಾಸ್ ಎನ್ರೋಲ್ಮೆಂಟ್ ಹೆಚ್ಚಳ ಆಗಿದೆ, ಅದಕ್ಕೆ ತಕ್ಕಂತೆ ಉದ್ಯೋಗ ಮಾರುಕಟ್ಟೆ ಇಲ್ಲ. ಮತ್ತು ಎಲ್ಲವೂ ಬೆಂಗಳೂರು ಕೇಂದ್ರಿತ ಆಗಿದ್ದಾವೆ. ಬೆಂಗಳೂರು ಕೇಂದ್ರಿತ ಉದ್ಯೋಗ ಮಾರುಕಟ್ಟೆ ಸೃಷ್ಟಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕ್ಲಸ್ಟರ್ ಬೇಸ್ಡ್, ಅಂದರೆ ಇವತ್ತೇನು 31 ಜಿಲ್ಲೆಗಳಿದ್ದಾವೆ, 26,000 ಹಳ್ಳಿಗಳಿದ್ದಾವೆ, ಅಥವಾ 226 ತಾಲೂಕುಗಳಿದ್ದಾವೆ. ಆ 226 ತಾಲೂಕು ಕೇಂದ್ರಿತ, ಕ್ಲಸ್ಟರ್ ಕೇಂದ್ರಿತ ಉದ್ಯೋಗ ಮಾರುಕಟ್ಟೆ ಸೃಷ್ಟಿ ಆಗ್ತಾ ಇಲ್ಲ. ಅಂದರೆ ಈ ಲಕ್ಷಾಂತರ ಗಟ್ಟಲೆ ವಿದ್ಯಾರ್ಥಿಗಳು ಅಥವಾ ಉದ್ಯೋಗ ಶಿಕ್ಷಣ ಮುಗಿಸ್ಕೊಂಡು ಯುವಜನತೆ ಹೊರಗೆ ಬರ್ತಾ ಇದ್ದಾರೆ, ಉದ್ಯೋಗವನ್ನು ನಡೆಸ್ಬಿಟ್ಟು ಅವರೆಲ್ಲರೂ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆದರೆ ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ, ಅಥವಾ ಸೃಷ್ಟಿಯಾಗಿರುವಂಥ ಉದ್ಯೋಗಗಳು ಅನೌಪಚಾರಿಕ ವಲಯದ ಉದ್ಯೋಗಗಳು, ಇವೆಲ್ಲವೂ ಸಾಮಾಜಿಕ ಭದ್ರತೆ ಇಲ್ದಿರುವಂಥ ಉದ್ಯೋಗಗಳು. ಅಂದರೆ ಈ ಥರದ ಒಂದು ವ್ಯವಸ್ಥೆಯನ್ನು ಮಾತಾಡ್ತಾ ಇದ್ದೀವಿ. ಒಂದು ವಿಕ್ಷಿಪ್ತತೆಯ, ಒಂದು ಅಸಹಿಷ್ಣುತೆಯ ಒಂದು ಯುವಜನತೆಯನ್ನು ರೂಪಿಸ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಅಸಹಿಷ್ಣುತೆಯ, ಅಸಮಾನತೆ, ಅಂದರೆ ಒಂದು ವಿಕ್ಷಿಪ್ತತೆಯನ್ನು ಮನಸ್ಥಿತಿಯ ಯುವಜನತೆ ರೂಪುಗೊಳ್ತಾ ಇದ್ದಾರೆ. ಈ ಯುವಜನತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಮಾಜಕ್ಕೆ ಪೂರಕವಾಗಿ ಬೆಳೀತಾರೋ, ಸಮಾಜಕ್ಕೆ ಮಾರಕವಾಗಿ ಬೆಳೀತಾರೆ ಅನ್ನುವಂಥದ್ದು ನಿಮ್ಮ ಊಹೆಗೆ ಬಿಟ್ಟಿರ್ಬೇಕಾಗತ್ತೆ. ಹೀಗಾಗಿ ಯಾವುದೇ ಒಂದು ಸರ್ಕಾರ ಈ ತರಹದ ಒಂದು ಕ್ಲಸ್ಟರ್ ಬೇಸ್ಡ್, ಯಾಕಂದ್ರೆ ಸರ್ಕಾರಿ ಉದ್ಯೋಗದಲ್ಲಿ ನೇಮಕಾತಿ ಆಗ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ಶಿಕ್ಷಣದಲ್ಲಿ ನೇಮಕಾತಿ ಆಗ್ತಾ ಇಲ್ಲ, ಆರೋಗ್ಯ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇಲ್ಲ, ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇಲ್ಲ. 2,84,000 ಹಾಗೆ ಉಳ್ಕೊಂಡಿದೆ. ಹೀಗಾಗಿ ನಿರುದ್ಯೋಗವನ್ನು ನಿಭಾಯಿಸದೆ ಹೋದ್ರೆ ಇದು ಮುಂದಿನ ದಿನಗಳಲ್ಲಿ ಬಹಳ ಭೀಕರ ಪರಿಣಾಮವನ್ನು ಉಂಟು ಮಾಡುತ್ತೆ. ಅದು ಸಮಾಜದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಇವರು ಮರಳಿ ಏನು 23% ನಾನು ಆರಂಭದಲ್ಲಿ ಮಾತಾಡಿದ್ರೆ ಶಿಕ್ಷಣದಲ್ಲಿ ಇಲ್ಲ, ಉದ್ಯೋಗದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಆ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅವರು ಮತ್ತೆ ಸಮಾಜದ ದ್ವೇಷ ಬಿತ್ತುವಂತಹ ಈ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಕಾಲಾಳುಗಳಾಗಿ, ಬಾಲಗಳಾಗಿ ಬಳಕೆ ಆಗ್ತಾರೆ. ಇದು ಒಂದು ಸಂಕ್ಷಿಪ್ತ ವಿಚಾರವಾದರೆ, ಇನ್ನು ಉನ್ನತ ಶಿಕ್ಷಣ ಕುರಿತಂತೆ ನಾವು ಮಾತಾಡೋದಾದ್ರೆ, ಕರ್ನಾಟಕ ಸಂಬಂಧಪಟ್ಟಂತೆ ದ ಫೈಲ್ ಎನ್ನುವಂಥ ಪತ್ರಿಕೆ, ಅಂತರ್ಜಾಲ ಪತ್ರಿಕೆಯಲ್ಲಿ ಬಂದಂಥ ವರದಿಯ ಪ್ರಕಾರ ನಾವು ಮಾತಾಡೋದಾದ್ರೆ, 2023-24 ಅವಧಿಯಲ್ಲಿ ಕರ್ನಾಟಕದ ಒಂದು GSDP ಏನು 23.34 ಲಕ್ಷ ಕೋಟಿ ಇದಂತೆ ಕರ್ನಾಟಕದ GSDP ಅಂದರೆ ಆಂತರಿಕ ಉತ್ಪನ್ನ ಅಂತ ಕರಿತಾ ಇದ್ದೀವಿ. ರಾಜ್ಯದ GDP 23.34 ಲಕ್ಷ ಕೋಟಿ ಎನ್ನುವುದಾದರೆ, ಕರ್ನಾಟಕ ಸರ್ಕಾರ ಆ GSDPಯ 0.23% ಪ್ರಮಾಣವನ್ನು ಉನ್ನತ ಶಿಕ್ಷಣ ಕೊಡ್ತಾ ಇದೆ ಬಜೆಟ್ ಹಂಚಿಕೆಯಲ್ಲಿ ಅನ್ನೋದಾದರೆ, ಅದು ಅತ್ಯಂತ ಆತಂಕಕಾರಿ. ಅಂದರೆ ಸರ್ಕಾರ ಉನ್ನತ ಶಿಕ್ಷಣದಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ, ಪಬ್ಲಿಕ್ ಫಂಡಿಂಗ್ ಮಾಡ್ತಾ ಇಲ್ಲ, ಕೇವಲ ತನ್ನ GSDPಯ 0.23% ಮಾತ್ರ ಹಂಚಿಕೆ ಮಾಡ್ತಾ ಇರುವಂಥದ್ದು ಬಹಳ ಆತಂಕಕಾರಿಯಾಗಿದೆ. ಯಾಕಂದರೆ ಕೊಠಾರಿ ಆಯೋಗದ ರೆಫರೆನ್ಸಲ್ಲೇ ಮಾತಾಡೋದಾದರೆ GDPಯ 6% ಶಿಕ್ಷಣಕ್ಕೆ ಹಂಚಿಕೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಅಂತ ವಿಂಗಡಿಸೋದಾದರೆ, ಉನ್ನತ ಶಿಕ್ಷಣಕ್ಕೆ ಕನಿಷ್ಠ 2%, ಶಾಲಾ ಶಿಕ್ಷಣಕ್ಕೆ 4% ಆಫ್ ದ GDP ಕೊಡಬೇಕಾಗುತ್ತೆ. ಆದರೆ ರಾಜ್ಯ ಸರ್ಕಾರದ ಬಜೆಟ್ ಹಂಚಿಕೆ, ಸಿದ್ದರಾಮಯ್ಯನವರ ಅಧಿಕಾರ ಅವಧಿಯನ್ನೇ ನಾವು ತೊಗೊಳ್ಳೋದಾದರೆ, ಅವರ ಬಜೆಟ್ ಹಂಚಿಕೆಯಲ್ಲಿ
GDP ರಾಜ್ಯ GDPಯ 0.23% ಕೊಟ್ಟಿದ್ದಾರೆ. ಅಂದರೆ ಇನ್ನೂ 1.75% ಕೊರತೆ ಇದೆ. ಇನ್ನು ಬಜೆಟ್ ಹಂಚಿಕೆಯಲ್ಲಿ ಶಿಕ್ಷಣಕ್ಕೆ 11% ಬಂದಿದ್ರೆ ಆ ಶಿಕ್ಷಣ ಬಜೆಟ್ನಲ್ಲಿ ಕೇವಲ ಉನ್ನತ ಶಿಕ್ಷಣಕ್ಕೆ ದೊರಕಿರುವಂಥದ್ದು ಕೇವಲ 14%. ಅಂದರೆ 42,000 ಕೋಟಿನೋ 46,000 ಕೋಟಿಯನ್ನು ಶಿಕ್ಷಣಕ್ಕೆ ಏನು ಕೊಟ್ಟಿದ್ದಾರೆ ಕಳೆದ ಬಾರಿಯ ಬಜೆಟ್ನಲ್ಲಿ. ಅದರಲ್ಲಿ ಉನ್ನತ ಶಿಕ್ಷಣ ಕೊಟ್ಟಿರುವಂಥದ್ದು ಸರಾಸರಿ 5,500 ಕೋಟಿ ಅಂತಂದರೆ ಉನ್ನತ ಶಿಕ್ಷಣಕ್ಕೆ ಸಿಕ್ಕಿರುವಂಥದ್ದು ಶಿಕ್ಷಣಕ್ಕೆ ಕೊಟ್ಟಂತಹ ಅನುದಾನದ 14% ಮಾತ್ರ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಉನ್ನತ ಶಿಕ್ಷಣ ವ್ಯವಸ್ಥೆ ಇನ್ನಷ್ಟು ದುಸ್ಥಿತಿಗೆ ಹೋಗುವಂಥ ಸ್ಥಿತಿಯಲ್ಲಿದೆ ಅಂತ ನಾವು ಸಂಕ್ಷಿಪ್ತವಾಗಿ ಮಾತಾಡಬೇಕಾಗತ್ತೆ. ಮತ್ತು ಈ ಕೊಡ್ತಿರುವಂಥ ಅನುದಾನ ಇದೆಯಲ್ಲ 5,500 ಕೋಟಿ ಸರಾಸರಿ ಅನುದಾನ ಏನು ಕೊಡ್ತಾ ಇದ್ದಾರೆ ಅದರ 90% ಕೇವಲ ವೇತನಕ್ಕೆ ಹೋಗ್ತಾ ಇದೆ. ಇಲ್ಲಿರುವಂತಹ ಅನೇಕ ರೀತಿಯ ಬೋಧಕೇತರ ಸಿಬ್ಬಂದಿಯ ವೇತನಕ್ಕೆ ಈ ಉನ್ನತ ಶಿಕ್ಷಣ ಕೊಟ್ಟಂತ ಅನುದಾನದಲ್ಲಿ 90% ವೇತನಕ್ಕೆ ಹೋಗ್ತಾ ಇದೆ. ಉಳಿದ 10% ಮಾತ್ರ ಅಭಿವೃದ್ಧಿಗೆ ಅಥವಾ ಇನ್ನಿತರ ಯೋಜನೆಗಳಿಗೆ ವೆಚ್ಚ ಆಗ್ತಾ ಇದ್ರೆ ಉನ್ನತ ಶಿಕ್ಷಣ ಎಂತಹ ಒಂದು ಮುಂದಿನ ದಿನಗಳಲ್ಲಿ ಕೊಲಾಪ್ಸ್ ಆಗುವಂಥ ಸ್ಥಿತಿಗೆ ಒಂದು ಅರಾಜಕತೆಗೆ ತಲುಪುವಂಥ ಸ್ಥಿತಿಯಲ್ಲಿ ಇದೆ ಅಂತ ನಾವು ನೋಡಬೇಕಾಗತ್ತೆ. ಇನ್ನು ವಿದ್ಯಾರ್ಥಿ ವೇತನದ ಬಗ್ಗೆ ಮಾತನಾಡೋದಾದ್ರೆ 72% ಜನಸಂಖ್ಯೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನದ ಮೇಲೆ ಸ್ಕಾಲರ್ಶಿಪ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಬಜೆಟ್ನ ಕೇವಲ 1.7% ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ವೆಚ್ಚ ಆಗ್ತಾ ಇದೆ. ಯಾಕೆ ಇದನ್ನು ಉದ್ದೇಶ ಪೂರ್ವಕವಾಗಿ ಹೇಳ್ತಿದೆ ಅಂದರೆ 72% ಏನು ಗ್ರಾಮೀಣ ಭಾಗದ ವಂಚಿತ ಸಮುದಾಯದ ಹಿಂದುಳಿದ ದಲಿತ ಆದಿವಾಸಿ ಅಲೆಮಾರಿ ಸಮುದಾಯದ ವಿದ್ಯಾರ್ಥಿಗಳೇನು ವಿದ್ಯಾರ್ಥಿ ವೇತನದ ಮೇಲೆ ಅವಲಂಬಿತರಾಗಿದ್ದಾರೆ ಅವರಿಗೆ ಬಜೆಟ್ ವೆಚ್ಚದ ಕೇವಲ 1.7% ಮಾತ್ರ ವಿದ್ಯಾರ್ಥಿ ವೇತನ ವೆಚ್ಚ ಮಾಡ್ತಾ ಇದ್ದಾರೆ. ಬಜೆಟ್ ವೆಚ್ಚದಲ್ಲಿ 1.7% ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ವೆಚ್ಚ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅವರು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ವೇತನ ಇಲ್ಲ ಅಂತಂದ್ರೆ ಅವರು ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಅಂದ್ರೆ ನಾವು ಎರಡು ರೀತಿಯ ಯುವಜನತೆಯನ್ನು ನೋಡ್ತಾ ಇದ್ದೀವಿ. ಒಂದು ಶಿಕ್ಷಣ ಪಡೆದುಕೊಂಡು ಉದ್ಯೋಗ ಸಿಗದಂತಹ ವಿದ್ಯಾರ್ಥಿಗಳಾದ್ರೆ, ಇನ್ನೊಂದು ಸೂಕ್ತ ಸೌಲಭ್ಯಗಳಿಲ್ಲದೆ ಆರ್ಥಿಕ ಸೌಲಭ್ಯಗಳಿಲ್ಲದೆ ಸಾಮಾಜಿಕ ಬೆಂಬಲವಿಲ್ಲದೆ ಶಿಕ್ಷಣದಿಂದ ಅರ್ಧದಲ್ಲೇ ಮೊಟಕುಗೊಳಿಸ್ತಿರುವಂತಹ ವಿದ್ಯಾರ್ಥಿಗಳನ್ನ ನಾವು ಈ ಥರದ, ಯಾಕಂದ್ರೆ ಸಾರ್ವಜನಿಕ ಫಂಡಿಂಗ್ ಮಾಡದೆ ಹೋದ್ರೆ, ಪಬ್ಲಿಕ್ ಫಂಡಿಂಗ್ ಮಾಡದೆ ಹೋದ್ರೆ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಹೊರಗೆ ಹೋಗ್ತಾರೆ. ಅಂದ್ರೆ ಈ ಶಿಕ್ಷಣವನ್ನ ಅರ್ಧದಲ್ಲೇ ಮೊಟಕುಗೊಳಿಸ್ಬಿಟ್ಟಂತ ವಿದ್ಯಾರ್ಥಿಗಳು ಒಂದ್ ಕಡೆ ಆದ್ರೆ, ಉದ್ಯೋಗ ಪಡೆದುಕೊಂಡು ನಿರುದ್ಯೋಗ ಆಗ್ತಿರುವಂತ ವಿದ್ಯಾರ್ಥಿಗಳು ಯುವಜನತೆ ಒಂದ್ ಕಡೆಗೆ, ನಮ್ಮಲ್ಲಿ ಎರಡು ರೀತಿಯ ಯುವಜನತೆಗಳನ್ನ ನಾವು ನಮ್ಮ ಮುಂದ್ಗಡೆಗೆ ಬಂದು ನಿಂತ್ಕೊಳ್ತಾರೆ. ಇವರು ಮುಂದಿನ ದಿನಗಳಲ್ಲಿ ವಿಕ್ಷಿಪ್ತತೆಗೆ ಅರಾಜಕತೆಗೆ ತುತ್ತಾಗುವಂತ ಸಾಧ್ಯತೆಗಳಿದಾವೆ. ಈ ಕುರಿತಂತೆ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಆದರೆ ಮುಖ್ಯಮಂತ್ರಿಗಳು ಇದುವರೆಗೂ ಅವರ ಅಧಿಕಾರ ವಹಿಸಿ 1 ತಿಂಗಳು 15 ದಿವಸ ಆಗೋಗಿದೆ. ಅವರು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮೈಸೂರು ದಸರಾದಲ್ಲಿ ಕಂಬಳ ಏರ್ಪಡಿಸ್ತೇನೆ ಅನ್ನುವಂಥದ್ದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಶಿಕ್ಷಣ ಸಚಿವರನ್ನ ನೇಮಕಾತಿ ಮಾಡ್ಕೊಳಕ್ಕೆ ಮಾತ್ರ ಅವ್ರಿಗೆ ಆಸಕ್ತಿ ಇಲ್ಲ. ಆದರೆ ಯುವಜನತೆ ಈ ಥರದ ಸ್ಥಿತಿಯಲ್ಲಿದ್ದಾರೆ. ನೋಡಿ, ಯೋಚನೆ ಮಾಡಿ. ನಮಸ್ಕಾರ.